ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ದೇವರು ಒಂದು ಕೊಟ್ಟರೆ ಒಂದು ಕಿತ್ಕೋತಾನಂತೆ. ಯಾಕಪ್ಪ? ಅದು ಹೆಣ್ಮಕ್ಳ ವಿಷಯದಲ್ಲಿ ತುಂಬಾ ಅಂತ ದೇವರು ಸುಖ ಕೊಟ್ಟರೆ ದುಃಖ ಕಿತ್ಕೋತಾನಂತೆ, ದುಃಖ ಕೊಟ್ಟರೆ ಸುಖ ಕಿತ್ಕೋತಾನಂತೆ. ಇವೆರಡರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹೆಣ್ಮಕ್ಳಿಗೇ ನೋಡಿ ಕೊಡ್ತಾನಂತೆ ಭಗವಂತ. ಕಷ್ಟ ಅನ್ನೋದು ಹೆಣ್ಮಕ್ಳು ಒಬ್ಬರೇ ಹೊರಕ್ಕೆ ಸಾಧ್ಯ ಅಂತ ಹೆಣ್ಮಕ್ಳನ್ನ ನೋಡಿ ಕೊಡ್ತಾನೇನೋ. ಯಾಕಂದರೆ ಎಲ್ಲ ಕಷ್ಟಗಳು ಹೆಣ್ಮಕ್ಳೇ ಎಲ್ಲ ಕಷ್ಟಗಳನ್ನು ತಡೀತಾರೆ. ಅವ್ರಿಗೆ ಏನೇ ಒಂದು ನೋವು ಕೊಟ್ಟರು ಎದುರಿಸ್ತಾರೆ ಅಂತ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನ ಮಾಡ್ತಾ ಇರ್ತಾನೆ. ಹೆಣ್ಮಕ್ಳ ವಿಷಯದಲ್ಲಿ ತುಂಬ 100ಕ್ಕೆ 100% ಹೆಣ್ಮಕ್ಳಿಗೆ ಕಷ್ಟ ಕೊಡುವಂಥದ್ದು. ಯಾವುದನ್ನು ಚಾಯ್ಸ್ ಕಷ್ಟ ಕೊಟ್ಟರೆ ಸುಖನ ಚಾಯ್ಸ್ ಮಾಡ್ತಾರಾ ಅಥವಾ ಸುಖ ಕೊಟ್ಟರೆ ದುಃಖನ ಚಾಯ್ಸ್ ಮಾಡ್ತಾರಾ ಅಂತ ಕಷ್ಟದ ಮೇಲೆ ಹೊಡೆತ ಕೊಡೋದೇ ಹೆಣ್ಮಕ್ಳಿಗೆ. ನೋಡಿ ಪರೀಕ್ಷೆಗಳನ್ನ ಮಾಡ್ತಾ ಇರ್ತಾನೆ ಭಗವಂತ. ಎಷ್ಟು ಇವರು ಎಲ್ಲಿವರೆಗೂ ಜಯಿಸ್ತಾರೆ, ನಾನು ಎಲ್ಲಿವರೆಗೂ ಕಷ್ಟ ಕೊಡ್ಬೋದು ಇವರು ನಾನು ಗೆಲ್ತೀನೋ ಇವ್ರು ಗೆಲ್ತಿರೋ ಅಂತ. ಆದರೆ ಹೆಣ್ಣು ಮಕ್ಕಳನ್ನ ಕೊಡೋ ಕಷ್ಟದಲ್ಲಿ ಭಗವಂತನೇ ಸೋತೋಗ್ತಾನಂತೆ. ಅದು ಭಗವಂತನಿಗೂ ಗೊತ್ತು. ಏಕೆಂದರೆ ಎಲ್ಲನೂ ಎದುರಿಸುವಂಥ ಶಕ್ತಿ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರ. ಯಾಕೆ ಅಂದರೆ ಆ ಹೆಣ್ಣು ಮಕ್ಕಳು ತಾಯಿ ಪಾರ್ವತಿ ದೇವಿಯ ಸ್ವರೂಪ ಆಗಿರ್ತಾಳೆ. ಹಾಗಾಗಿ ಅವರು ಈ ದೇವ್ರಿಗೆ ಎಷ್ಟು ಕಷ್ಟ ಕೊಡ್ತಾನೋ ಎಲ್ಲನೂ ನಾನು ಎದುರಿಸ್ತೀನಿ, ಎಲ್ಲ ಎದುರಿಸೋ ಶಕ್ತಿ ನನ್ನಲ್ಲಿದೆ ಅಂದ್ಕೊಂಡು ಹೆಣ್ಮಕ್ಳು ಕೊಡಷ್ಟು ಕೊಡು ಭಗವಂತ. ನೀನು ನನ್ನ ಒಂದು ದೇಹ ಇರೋವರೆಗೂ ನೀನು ಕಷ್ಟ ಕೊಡ್ತೀಯ, ಕೊಡು. ಎಲ್ಲೂ ಕುಗ್ಗಲ್ಲ ಹೆಣ್ಣು. ಯಾಕಂದರೆ ತಾಯಿಯಾಗೂ ಕುಗ್ಗಲ್ಲ, ಹೆಂಡತಿಯಾಗೂ ಕುಗ್ಗಲ್ಲ, ತಂಗಿಯಾಗೂ ಕುಗ್ಗಲ್ಲ, ಒಂದು ಗೃಹಿಣಿ ಆದರೂ ಕುಗ್ಗಲ್ಲ. ಯಾಕಂದರೆ ಕೊಡುವುದೆಲ್ಲ ಕೊಡು ಭಗವಂತನಿಚ್ಛೆ ಅಂತ. ಎಲ್ಲನೂ ಈ ಭೂಮಿ ಮೇಲೆ ಕಷ್ಟಗಳನ್ನ ಎದುರಿಸುವ ಶಕ್ತಿ ಒಂದೇ ಒಂದು ಜೀವ ಅಂದರೆ ಅದು ಹೆಣ್ಣು ಜೀವ ಮಾತ್ರ. ಯಾಕಂದರೆ ಒಂದು ಸಂಸಾರ ಜಂಜಾಟದಲ್ಲೇ ಆಗಲಿ, ಒಂದು ವ್ಯಾವಹಾರಿಕವಾಗಲಿ ಆಗಲಿ, ಈ ಮಕ್ಕಳ ವಿಷಯದಲ್ಲೇ ಆಗಲಿ, ಏನು ನೋವನ್ನ ತಿನ್ನಬೇಕೋ ಆ ನೋವನ್ನೆಲ್ಲ ತಿಂತಾ ಇರ್ತಾಳೆ. ದೇವರು ಕಷ್ಟಗಳನ್ನ ಕೊಡ್ತಾನೆ ಅಂದರೆ ನೋಡಿ ಕಷ್ಟ ಕೊಡ್ತಾನೆ. ಯಾಕಂದರೆ ಆ ಕಷ್ಟನ ತಡೆಯೋ ಶಕ್ತಿ ಅವಳಲ್ಲಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋಕ್ಕೆ ಕೊಡ್ತಾನೆ. ಅವಳ ಆ ಕಷ್ಟಕ್ಕೆ ಆ ದೇವರೇ ಸೋಲ್ಲೇಬೇಕಾಗುತ್ತೆ. ನಿಜ ಅಲ್ವಾ? ಪ್ರತಿಯೊಂದು ಕಷ್ಟಕ್ಕೂ ಒಂದು ಅಂತ್ಯ ಇರುತ್ತೆ. ಆದರೆ ಭಗವಂತ ಕಷ್ಟ ಕೊಡೋರಿಗೆ ನೋಡಿ ಕಷ್ಟ ಕೊಡ್ತಾನಂತೆ. ಆ ಸುಖ ಇರೋರಿಗೆ ಅವ್ರಿಗೆ ಇನ್ನಷ್ಟು ಸುಖ ಕೊಡ್ತಾ ಇರ್ತಾನಂತೆ. ಆದರೆ ಕಷ್ಟ ಅನುಭವಿಸೋರಿಗೆ ಮತ್ತೆ ಹುಡುಕಿ ಕೊಡ್ತಾನೆ. ಅಂದ್ರೆ ಒಂದು ಹೆಣ್ಣಿಗೆ ಅಂತ್ಯ ಯಾವಾಗ ಅಂದರೆ ಸ್ಮಶಾನದೊಳಗೆ, ಅಂದರೆ 6 ಅಡಿ 3 ಅಡಿಗೆ ಹೋಗ್ತೀವಲ್ಲ, ಆವಾಗಲೇ ಅಂತ್ಯ ಇರೋದಂತೆ. ಆ ಅಂತ್ಯದೊಳಗೆ ಒಂದು ಸುಖ ನೋಡೋಗ್ಬೇಕು ಅಂತ ತುಂಬ ಹಂಬಲಿಸ್ತಾಳೆ. ಎಷ್ಟು ಹಂಬಲಿಸ್ತಾಳೆ ಅಂದರೆ, ನಾನು ಭೂಮಿ ಮೇಲೆ ಬಂದು ಹೆಣ್ಣಾಗಿ ಹುಟ್ಟಿದಕ್ಕೆ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ ಎಲ್ಲ ಕರ್ತವ್ಯನೂ ನಿಭಾಯಿಸ್ತಾಳೆ. ಅದರ ಮಧ್ಯದಲ್ಲಿ ಬರುವಂಥ ಪ್ರತಿಯೊಂದು ಅಡಚಣೆಗಳನ್ನೂ ಎದುರಿಸ್ತಾಳೆ. ಏನೇ ಬರಲಿ ನಾನು ಗಟ್ಟಿಗಿತ್ತಿ ಎಲ್ಲನೂ ಎದುರಿಸೋ ಶಕ್ತಿ ನನ್ನಲ್ಲಿದೆ ಅಂತ ಅವಮಾನಗಳನ್ನೂ ಎದುರಿಸ್ತಾಳೆ. ಏನು ಅವಳು ಅನುಭವಿಸ್ತಿರೋ ಅಂಥ ನೋವಿಲ್ಲ, ಎಲ್ಲನೂ ಅನುಭವಿಸ್ತಾಳೆ. ಸಮಾಜಕ್ಕೆ ಎದುಕೊಂಡು ಗಂಡ ಸತ್ತಾಗ ವಿಧವೆ ಅಂತ ಪಟ್ಟ ತಗೊಂಡಾಗ ಆಗೊಂದು ನೋವು ಅನುಭವಿಸ್ತಾಳೆ. ಗಂಡನ ಬಿಟ್ಟು ಹೋದರೆ ಒಂಥರ ಅನುಭವಿಸ್ತಾಳೆ, ಗಂಡನ ಜೊತೆ ಇದ್ದರೆ ಒಂದು ಅನುಭವಿಸ್ತಾಳೆ. ಎಲ್ಲ ಥರದ ನೋವನ್ನ ತಿನ್ನೋಳೆ ಹೆಣ್ಣು. ಆ ಹೆಣ್ಣು ಜೀವಕ್ಕೆ ಎಷ್ಟು ನೋವಿರುತ್ತೆ ಅಂದರೆ ಅದು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಿರುತ್ತೆ. ಅವಳು ಹೇಳ್ಕೊಳ್ಳೋದು ಒಬ್ಬರ ಹತ್ರನೇ. ಅದು ದೇವರ ಪೂಜೆ ಮಾಡಿದಾಗ ದೇವರ ಮುಂದೆ ಕೂತ್ಕೊಂಡು, ಪರಮಾತ್ಮ ಯಾವಾಗ ನನ್ನ ಕಷ್ಟ ಅಂತ್ಯ, ಯಾವಾಗ ನನ್ನ ಈ ಭೂಮಿ ಮೇಲೆ ನಿನ್ನ ಹತ್ರ ಕರ್ಕೋತೀಯ, ಯಾವಾಗ ನನ್ನ ಎಲ್ಲ ಒಂದು ಸಮಸ್ಯೆಗೆ ಬಿಡುಗಡೆ ಯಾವಾಗ ಅಂತ. ಪಾಪ ಅವಳು ಹೆಣ್ಣಾಗಿ ಹುಟ್ಟಿರ್ತಾಳಲ್ಲ, ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಪ್ರತಿಯೊಂದು ಗಂಡನು ಕಷ್ಟನೂ ಎದುರಿಸಲೇಬೇಕಾಗತ್ತೆ. ಅವಳು ಹುಟ್ಟಿನಿಂದ ಸಾಯೋ ತನಕ ಬರೀ ಕಷ್ಟಗಳ ದಿನಗಳನ್ನೇ ನೋಡ್ತಾಳೆ ಹೊರತು ಎಲ್ಲೋ
100ಕ್ಕೆ ಒಂದು 50% ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರಾಗಿ ಹುಟ್ಟಿರ್ತಾರೆ. ಹುಟ್ಟಿದಾಗಲೂ ಸುಖ, ಗಂಡನ ಮನೇಲೂ ಸುಖ, ಎಲ್ಲದರಲ್ಲೂ ಅನುಭವಿಸಿರ್ತಾಳೆ ಅವಳು. ಆದರೆ ಕೆಲವೊಂದು ಹೆಣ್ಣು ಮಕ್ಕಳು ನೋವು ಐತಲ್ಲ, ಅದು ಯಾರಿಗೂ ಹೇಳೋಕ್ಕೂ ಸಾಧ್ಯ ಇಲ್ಲ. ಕೊರಗು ಅನ್ನೋದನ್ನ ಕೊಡುತ್ತಾನೆ. ಅಂಥದ್ರಲ್ಲಿ ಭಗವಂತ ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು ಕೊಡ್ತಾನೇ ಇರ್ತಾನೆ. ಅಂದರೆ ಅವಳು ಎಲ್ಲಿವರೆಗೂ ಜಯಿಸ್ತಾಳೆ, ಇಲ್ಲ ಮಧ್ಯದಲ್ಲಿ ನಾನು ಕೊಡೋ ಕಷ್ಟನ ತಡನಾರದಂತೆ ಏನಾರು ಮಧ್ಯದಲ್ಲೇ ಏನಾದ್ರೂ ಭೂಮಿಗೆ ಭಾರವಾಗಿ ಹೊಂಟೋಗ್ಬಿಡ್ತಾಳ, ಇಲ್ಲ ಕೊನೆವರೆಗೂ ಇದ್ದು ಜಯಶೀಲವಾಗಿ ಬಂದು ನನ್ನ ಪಾದದಲ್ಲಿ ಸೇರ್ಕೊತಾಳ ಅಂತ ಪರೀಕ್ಷೆ ಮಾಡ್ತಾನೆ ಭಗವಂತ. ಆದರೆ ಆ ಭಗವಂತನೇ ಸೋಲ್ಬೇಕು ಅನ್ನೋ ರೇಂಜಿಗೆ ಹೆಣ್ಣು ಎಲ್ಲನೂ ಎದುರಿಸ್ತಾಳೆ. ಆಗ ಭಗವಂತ ಸಾಕು, ನೀನು ಇಲ್ಲಿ ಪಟ್ಟಿದಂಥ ಕಷ್ಟ ಸಾಕು, ಬಾ ನನ್ನ ಬಳಿಗೆ ಅಂತ ಕರೀತಾನಂತೆ. ಆಗ ಕೆಲವರಿಗೆ ಕಷ್ಟಗಳನ್ನ ಕೊಟ್ಟು ಲಾಸ್ಟಲ್ಲಿ ಸುಖ ಕೊಡ್ತಾನೆ. ಅಂದರೆ ನಾವು ಹೋಗುವಂಥ ಟೈಮು, ಅಂದರೆ ಇನ್ನು ನಮ್ಮ ಜೀವನ ಅಂತ್ಯ ಆಗುವಂಥ ಕಾಲದಲ್ಲಿ ಸುಖ ಕೊಡ್ತಾನೆ. ಅಂದರೆ ಮುಪ್ಪಾದಂಥ ಕಾಲದಲ್ಲಿ ಸುಖ ಕೊಡ್ತಾನೆ. ಹೀಗಾದರೂ ಹೊಡೆದಾಡಿದ್ಯಾ ಜೀವನದಲ್ಲಿ, ಏಳು ಬೀಳ ಅನುಭವಿಸಿದ್ಯಾ, ಇನ್ನಾದರೂ ಸ್ವಲ್ಪ ನೆಮ್ಮದಿಯಾಗಿ ಇದ್ದು ನನ್ನ ಹತ್ರ ಬಾ ಅಂತ ಕರೀತಾನಂತೆ ಭಗವಂತ. ಎಷ್ಟು ಒಂದೊಂದ್ಸಲಿ ವಿಚಿತ್ರ ಅನ್ನಿಸ್ತಾನಲ್ಲ ಭಗವಂತನಲ್ಲೂ. ಒಂದೊಂದ್ಸಲಿ ಮೋಸ ಅನ್ನೋದಿರುತ್ತೆ. ಯಾಕೆ ಹೆಣ್ಣು ಮಕ್ಕಳಿಗೆ ಏನಕ್ಕೆ ಇಷ್ಟೊಂದು ಕಷ್ಟ? ಎಲ್ಲದರಲ್ಲೂ ಕಷ್ಟ. ಪ್ರತಿಯೊಂದು ವಿಷಯದಲ್ಲೂ ಅವಳು ನೋವುಗಳೇ ತಿನ್ನಬೇಕಾ? ಅವಳಿಗೆ ಸುಖ ಅನ್ನೋದಿಲ್ವಾ? ಅವಳಿಗೆ ಅಂತ್ಯ ಅನ್ನೋದಿಲ್ವಾ? ಅವಳಿಗೂ ಒಂದು ಬದುಕು ಅನ್ನೋದಿದೆಯಲ್ವಾ? ದೇವರು ಕೊಡೋರಿಗೆ ಕಷ್ಟ ಕೊಡೋಲ್ಲ, ಕಷ್ಟ ಇರೋರಿಗೆ ಕಷ್ಟ ಕೊಡ್ತಾನೆ. ಇದು ತುಂಬ ಜನ ಹೆಣ್ಮಕ್ಳ ಅನುಭವ. ಒಟ್ಟಲ್ಲಿ ನನಗೂ ಈ ಅನುಭವ ಆಗಿದೆ. ಯಾಕಂದರೆ ದೇವರು ನನ್ನ ವಿಷಯದಲ್ಲಿ ಎಲ್ಲನೂ ಕೊಟ್ಟಿದ್ದಾನೆ. ಒಂದೊಂದು ವಿಷಯದಲ್ಲಿ ಎಲ್ಲೆಲ್ಲೋ ಒಂದೊಂದನ್ನು ಅಂತ್ಯ ಇನ್ನೂ ಐತೆ ನಿನಗೆ ಅಂತ ಕಷ್ಟ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾನೆ. ಆದರೆ ನಾನು ಅಂಜುತ್ತಾ ಇಲ್ಲ. ದೇವರು ನಾನು ಅಂತ ಪೈಪೋಟಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನಾನು. ನನ್ನ ಅಂತ್ಯ ಯಾವಾಗಿರುತ್ತೋ, ನನಗೆ ಯಾವಾಗ ಸುಖ ದಿನಗಳನ್ನ ಕೊಡ್ತಾನೋ ಭಗವಂತ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ ಅಷ್ಟೇ. ದೇವರ ನನ್ನ ಮಧ್ಯ ಇನ್ನೂ ಪೈಪೋಟಿ ನಡೀತಾ ಇದೆ. ಯಾಕಿಷ್ಟು ಕಷ್ಟ, ಏನಕ್ಕೆ ಈ ಥರ ಜೀವನ ನಂದು ಅಂತ ಅಂದ್ಕೊಂಡು ಒಂದೊಂದ್ಸಲ ಬೇಜಾರಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.